Hi, hello dear children. In our last class we had a discussion on introduction to mathematics, right? So in this class we are moving to the very first concept in algebra, that is polynomials. Okay, so what are polynomials? Polynomials ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ, ನಮಗೆ ಕಾಂಪ್ಲೆಕ್ಸಿಟಿ ಎಲ್ಲೆಲ್ಲಿ ಬರುತ್ತೋ, ಸೊ ರಿಯಲ್ ಲೈಫಲ್ಲಿ ಕಾಂಪ್ಲೆಕ್ಸಿಟಿ ಅನ್ನೋದು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ನಾವು ಪಾಲಿನಾಮಿಯಲ್ಸ್ ಯೂಸ್ ಮಾಡ್ತೀವಿ. Polynomials are the very important one and very easy topic. Okay, so in this class we discuss about the important terms used in polynomials. Polynomials ಅಲ್ಲಿ ಯಾವ ಟರ್ಮ್ಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನೇನು ಬರ್ಬೋದು ನಮಗೆ? ಕಾನ್ಸ್ಟೆಂಟ್ ಬರುತ್ತೆ, ವೇರಿಯೇಬಲ್ಸ್ ಬರುತ್ತೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬರುತ್ತೆ, ಟರ್ಮ್ಸ್ ಅಂತ ಬರುತ್ತೆ, ಫ್ಯಾಕ್ಟರ್ಸ್ ಬರುತ್ತೆ, ಆ್ಯಂಡ್ ಮೊನೋಮಿಯಲ್, ಬೈನಾಮಿಯಲ್, ಟ್ರೈನಾಮಿಯಲ್ ಆ್ಯಂಡ್ ಪಾಲಿನಾಮಿಯಲ್. ಅದ್ರ ಜೊತೆಗೆ ಲೈಕ್ ಟರ್ಮ್ಸ್ ಅಂದ್ರೇನು, ಅನ್ಲೈಕ್ ಟರ್ಮ್ಸ್ ಅಂದ್ರೇನು, ಮತ್ತು ಬೇಸಿಕ್ ಆಪರೇಷನ್ಸ್, ಸೊ ಅಡಿಷನ್, ಸಬ್ಟ್ರಾಕ್ಷನ್, ಅದನ್ನು ಈ ಕ್ಲಾಸಲ್ಲಿ ಕಲಿಯೋಣ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ಡಿಸ್ಕಸ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಪಾಲಿನಾಮಿಯಲ್ಸ್. ಅದಕ್ಕಿಂತ ಮೊದಲು ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ಪಾಲಿನಾಮಿಯಲ್ಸ್ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳ, ನಾವು ಸ್ಟೇಷನರಿ ಶಾಪಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಸೊ ಸ್ಟೇಷನರಿ ಶಾಪಿಗೆ ಹೋದಾಗ ನಮಗೆ ಐ ವುಡ್ ಲೈಕ್ ಟು ಪರ್ಚೇಸ್ ಪೆನ್, ಪೆನ್ಸಿಲ್ ಆ್ಯಂಡ್ ಎರೇಸರ್. ಅದರ ಕಾಸ್ಟ್ ಏನಿದೆ ನೋಡೋಣ. ನೆಕ್ಸ್ಟ್ ನೋಡಿ, ಒನ್ ಪೆನ್ ಕಾಸ್ಟ್ ಎಷ್ಟಿದೆಯಪ್ಪ ನಮಗೆ? 10 rupees. ಓಕೆ, ಆ್ಯಂಡ್ ಒನ್ ಪೆನ್ಸಿಲ್ ಕಾಸ್ಟ್ ಎಷ್ಟಿದೆ? 5 rupees ಇದೆ. ಅದೇ ಥರ ಒನ್ ಎರೇಸರ್ದು ಕಾಸ್ಟ್ ಎಷ್ಟಿದೆ? 5 rupees ಇದೆ. ನಾನು ಎಲ್ಲ ಪ್ರಾಡಕ್ಟು ಒಂದೊಂದು ಪ್ರಾಡಕ್ಟ್ ತೊಗೊತೀನಿ. ಒನ್ ಪೆನ್, ಒನ್ ಪೆನ್ಸಿಲ್ ಆ್ಯಂಡ್ ಒನ್ ಎರೇಸರ್. ಟೋಟಲ್ ಅಮೌಂಟ್ ಎಷ್ಟಾಯ್ತು ಹೇಳಿ? ವೆರಿ ಗುಡ್, 20 rupees. ಹೇಗೆ? 10 rupees ಫಾರ್ ಪೆನ್, 5 rupees ಫಾರ್ ಪೆನ್ಸಿಲ್ ಆ್ಯಂಡ್ 5 rupees ಫಾರ್ ಪೆನ್ಸಿಲ್. ಟೋಟಲ್ ಎಷ್ಟಾಯಿತು? 10 + 5 + 5 ದಟ್ ಬಿಕಮ್ 20 rupees ಆಯಿತು. ಸೊ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಸಪೋಸ್ ಐ ವುಡ್ ಲೈಕ್ ಟು ಪರ್ಚೇಸ್ 10 pens. ಅವಾಗ ಎಷ್ಟು ಮಾಡ್ತೀವಿ ನಾವು? 10 rupees ಪೆನ್ನು, ನಮಗೆ ಎಷ್ಟಿದೆ ನಂಬರ್ ಆಫ್ ಪೆನ್ಸು? 10 ಆಯಿತು ತಾನೆ. ಸೊ 10 × 10. ಓಕೆ, ಲಿಸನ್ ಹಿಯರ್, 10 × 10, this is the total amount we have to pay for pen, right? Similarly for, so 5 rupees one pencil ಇದೆ, ನಾನು 3 pencil ಪರ್ಚೇಸ್ ಮಾಡ್ತೀನಿ. 5 × 3 ಆಯ್ತಲ್ವಾ? ಸಿಮಿಲರ್ಲಿ 5 rupees ಒನ್ ಎರೇಸರ್ ಇದೆ, ನಾನು 2 ಎರೇಸರ್ನ ಪರ್ಚೇಸ್ ಮಾಡ್ತೀನಿ. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ನೋಡೋಣ. ಸೊ 10 × 10 ಬಿಕಮ್ 100, ರೈಟ್? ಪ್ಲಸ್ 5 × 3 ದಟ್ ಬಿಕಮ್ 15 ಪ್ಲಸ್ 5 × 2 = 10. ಸೊ ಟೋಟಲ್ ಅಮೌಂಟು 125 rupees ಆಗುತ್ತೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು 125 rupees ಆಯಿತು. ಇಲ್ಲಿ ನೋಡಿ, 10 ಇದೆ, ನಂಬರ್ ಬೇರೆ ಆಯಿತು. ಫಸ್ಟ್ ನಾವು 1 ತೊಗೊಂಡಿದ್ವಿ, ಬಟ್ ಇಲ್ಲಿ 10ಗೆ ರೆಡ್ಯೂಸ್ ಆಯಿತು. ಎಗೇನ್ ಫಾರ್ 3 ಆಯಿತು, ಇನ್ಕ್ರಿಮೆಂಟೆಡ್ ಫಾರ್ 3, ಎಗೇನ್ ಇಯರ್ ಫಾರ್ 2. ಸಪೋಸ್ ಸೊ ಇದೇ ಥರ ನಾನು ಇಲ್ಲಿ 6 ಬರೀತೀನಿ, ಇಲ್ಲಿ 7 ಬರೀತೀನಿ, ಇಲ್ಲಿ 9 ಬರೀತೀನಿ. ಮತ್ತು ನಂಬರ್ ಬೇರೆ ಆಯ್ತಲ್ವಾ? ಏನೇನು ನಂಬರ್ ಚೇಂಜಸ್ ಆಯಿತು? ನಂಬರ್ ಆಫ್ ಪೆನ್, ನಂಬರ್ ಆಫ್ ಪೆನ್ಸಿಲ್ ಆ್ಯಂಡ್ ನಂಬರ್ ಆಫ್ ಎರೇಸರ್, ನಂಬರ್ ಚೇಂಜ್ ಆಯ್ತಲ್ವಾ? ಸೊ ಬಟ್ ಪ್ರೈಸ್ ಹಾಗೆ ಕಾನ್ಸ್ಟೆಂಟ್ ಆಗಿದೆ ತಾನೆ, ರೈಟ್? ಸೊ ಇದೇ ಥರ ನಾನು ಏನು ಮಾಡ್ತೀನಿ ಅಂದರೆ, ಕ್ವಾಂಟಿಟಿನ ನಾನು ನಂಬರಲ್ಲಿ ರೆಪ್ರೆಸೆಂಟ್ ಮಾಡೋ ಬದಲು ವೇರಿಯಬಲ್ ರೆಪ್ರೆಸೆಂಟ್ ಮಾಡ್ತೀನಿ. ಸೆಕೆಂಡ್ರೆ ನಾನು ಹೋಗಿ 5 pencil ತೊಗೋಬೋದು, ಇನ್ನೊಬ್ಬನೋಗಿ 6 pencil ತೊಗೋಬೋದು. ಅಲ್ಲಿ ನಂಬರ್ ವೇರಿ ಆಯ್ತಲ್ವಾ? ನಂಬರ್ ಆಫ್ ಕ್ವಾಂಟಿಟಿ ವಿಲ್ ವೇರಿ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು? ವಿ ಆರ್ ಟೇಕನ್ ಹಿಯರ್ ಕ್ವಾಂಟಿಟಿ. ಸೊ ಪೆನ್ ಎಷ್ಟು ತೊಗೊಂಡಿನಪ್ಪ? ಎಕ್ಸ್ ನಂಬರ್ ಆಫ್ ಪೆನ್ಸಿಲ್ ಪೆನ್, ಓಕೆ, ಎಕ್ಸ್ ನಂಬರ್ ಆಫ್ ಕ್ವಾಂಟಿಟಿ, ಆ್ಯಂಡ್ ಪೆನ್ಸಿಲ್ ಫಾರ್ ವೈ ನಂಬರ್, ಆ್ಯಂಡ್ ಎರೇಸರ್ ಎಷ್ಟಾಯ್ತು ನಮಗೆ? ಝೆಡ್ ನಂಬರ್ ಆಯಿತು. ಸೊ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ನೋಡೋಣ. ಟೋಟಲ್ ಕಾಸ್ಟ್ ಎಷ್ಟಾಯ್ತು ನೋಡಿ. ಓಕೆ, ಸೊ 1 ಪೆನ್ಗೆ ಎಷ್ಟಿದೆಪ್ಪ ಪ್ರೈಸು? 10 ಇದೆ. ನಾನು ಪರ್ಚೇಸ್ ಮಾಡ್ತಿರೋದು ಎಷ್ಟು? ಎಕ್ಸ್ ನಂಬರ್ ಆಫ್ ಪೆನ್ ಅಲ್ವಾ? ದಟ್ ಬಿಕಮ್ 10 × x ಟೋಟಲ್ ಅಮೌಂಟ್ ಫಾರ್ ಪೆನ್. ಕ್ಲಿಯರ್? ಓಕೆ, ವೆರಿ ಗುಡ್. ದೆನ್ ಸೊ 5 × y, that become total amount for pencil plus 5 × z. So this is called algebraic expression. Remember what we call this as a algebraic expression. Just observe ಮಾಡಿ. algebraic expression ಏನಿದೆ ನಮಗೆ? 10 ಅನ್ನೋದು ಏನು ರೆಪ್ರೆಸೆಂಟ್ ಮಾಡಿದೆ? ಕಾನ್ಸ್ಟೆಂಟ್ ಅಲ್ವಾ? ಸೊ 10 is always 10, it never vary ಅಲ್ವಾ? So that become, so 10 is a constant. What about x here? We can substitute any value of x. x is equal to 0 substitute ಮಾಡ್ಬೋದು. ಅವಾಗ ಏನಾಗುತ್ತೆ? It is no pen. x is equal to 1 pen. x is equal to 2 pen. ಸೊ ಇದೇನಾಗುತ್ತೆ? ವೇರಿಯೇಬಲ್ ಆಗುತ್ತೆ. ದಟ್ ಬಿಕಮ್ ವೇರಿಯೇಬಲ್. ದಿಟ್ ಬಿಕಮ್ ಕಾನ್ಸ್ಟೆಂಟ್. ಏನಾಗುತ್ತೆ? 10 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, x ಅನ್ನೋದು ವೇರಿಯೇಬಲ್ ಆಗುತ್ತೆ. ಇದೇ ಥರ ಸೆಕೆಂಡ್ ಟರ್ಮ್ ಮೇಲಿದೆ ನೋಡಿ, 5y ಅಲ್ವಾ? ವಾಟ್ ಈಸ್ ವೇರಿಯೇಬಲ್ ಹಿಯರ್?
Very good. Y is variable. What is a constant? 5 is constant. Similarly, for third term, ಏನಿದೆ 5z. 5 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, z ಅನ್ನೋದು ವೇರಿಯಬಲ್. ಸೊ ಟೋಟಲ್ ದಿಸ್ ಈಸ್ ಕಾಲ್ಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಏನಂತೀವಿ ನಾವು? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತೀವಿ. ಕ್ಲಿಯರ್? ಓಕೆ. ಸೊ ವಾಟ್ ಅಬೌಟ್ 10 into x? ಸೊ ದಿಸ್ ಇಂಡಿವಿಜುವಲ್ ದೇ ಆರ್ ಕಾಲ್ಡ್ ಹಿಯರ್ ಟರ್ಮ್ಸ್ ಆಫ್ ದ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಸೊ ಇದ್ರ ಬಗ್ಗೆ ಡೆಫಿನೇಷನ್ಸ್ ಎಲ್ಲ ಕಲ್ಕೊಂತ ಹೋಗೋಣ ಮಕ್ಕಳು. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕ್ಸ್ ನಮ್ಗೆ ಎಷ್ಟು ಪರ್ಫೆಕ್ಟ್ ಆಗುತ್ತೋ ಅಷ್ಟು ಆಲ್ಜಿಬ್ರಾ ಈಸಿ ಆಗ್ಕೊಂತ ಹೋಗುತ್ತೆ ನಮಗೆ. ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ವೇರಿಯಬಲ್ ನೋಡ. ಸೊ ವಾಟ್ ಆರ್ ವೇರಿಯಬಲ್? ಇಲ್ಲೇ ಅಬ್ಸರ್ವ್ ಮಾಡಿದ್ವಿ. ವೇರಿಯಬಲ್ ಅಂದರೆ ನಮ್ಮ ವ್ಯಾಲ್ಯೂ ಚೇಂಜ್ ಆಗ್ಕೊಂತ ಹೋಗುತ್ತೆ, ರೈಟ್? ಸೊ ನೆಕ್ಸ್ಟ್, ಎ ವೇರಿಯಬಲ್ ಕ್ಯಾನ್ ಟೇಕ್ ವೇರಿಯಸ್ ವ್ಯಾಲ್ಯೂಸ್ and it is not fixed. The value ಏನಾಗುತ್ತೆ, it is not fixed, ವೇರಿ ಆಕಂತ ಹೋಗುತ್ತೆ. ಓಕೆ. ಸೊ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ x, y, z, they are variables here. We can substitute any value of x, any value of y, any value of z, any value of t, lm and also variables. What about constant here? Constant is very simple. ಏನಾಗುತ್ತೆ? ವೇರಿಯಬಲ್ ಅಂದರೆ ವ್ಯಾಲ್ಯೂ ವೇರಿ ಆಗುತ್ತೆ. ಕಾನ್ಸ್ಟೆಂಟ್ ಅಂದರೆ ವ್ಯಾಲ್ಯೂ ಕಾನ್ಸ್ಟೆಂಟ್, ಇಟ್ ನೆವರ್ ವೇರಿ, ಇಟ್ ಹ್ಯಾಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ದಟ್ ಈಸ್ ಎ ಕಾನ್ಸ್ಟೆಂಟ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಸೊ ದಿಸ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1, ಅಬ್ವಿಯಸ್ಲಿ 1 ಈಸ್ ಆಲ್ವೇಸ್ 1. ಇಲ್ಲೂ 1 ಅಂತ ಹೇಳಬೇಕು. 10th ಸ್ಟ್ಯಾಂಡರ್ಡ್ಗೆ ಅದು 1 ಆಗುತ್ತೆ, 11th ಸ್ಟ್ಯಾಂಡರ್ಡ್ ಬಂದಾಗ 1 ಆಗುತ್ತೆ, ಡಿಗ್ರಿಗೆ ಹೋದ್ಮೇಲೆ 1 ಈಸ್ ಆಲ್ವೇಸ್ 1. ದಿಸ್ ಈಸ್ ಕಾನ್ಸ್ಟೆಂಟ್. ಸಿಮಿಲರ್ಲಿ ಫಾರ್ 4, -6 and -17 are the variables. Okay, next ನೋಡೋಣ. So next we discuss about the algebraic expression. Algebraic expression ನೋಡಿ, ಪ್ರೀವಿಯಸ್ ಅಲ್ಲಿ ಹೇಳಿದೆ ನಿಮಗೆ. Algebraic expression ಅಂದರೆ combine variable and what? Constant. Variable and constant. The combine variable and constant to make algebraic expression using the operation. Basic operation ಏನು ಯೂಸ್ ಮಾಡ್ತೀವಿ ನಾವು? Addition, subtraction, multiplication and division. Okay, addition, subtraction, multiplication or division. So that is called algebraic expression. Is it clear? ಒಂದು ಎಕ್ಸಾಂಪಲ್ ನೋಡೋಣ. 4x plus 7 ಇದೆ. 4x ಅನ್ನೋದು ಒಂದು ಟರ್ಮ್ ಆಗುತ್ತಲ್ವಾ, 7 ಅನ್ನೋದು ಅನದರ್ ಟರ್ಮ್. ಓಕೆ, ಕಂಬೈನ್ ಮಾಡಿದಾಗ ಏನಾಯ್ತು ನಮಗೆ? ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬಂತು. ಅಂಡ್ ಸೆಕೆಂಡ್ ಎಕ್ಸಾಂಪಲ್ xy ಪ್ಲಸ್ 9x. ಸೊ ಇಲ್ಲಿ ಕಾನ್ಸ್ಟೆಂಟ್ ಇದೆ, ಇಲ್ಲಿ ವೇರಿಯಬಲ್ ಇದೆ. ಇಲ್ಲಿ ಎರಡು ಕಾನ್ಸ್ಟೆಂಟ್ ಇದೆ ನೋಡಿ, ವೇರಿಯಬಲ್ಸ್ ಇದೆ. x and y both are variables here. X is variable and y is also variable. Plus 9 into x. These are the example for algebraic expression. Next ನೋಡಿ ಮಕ್ಕಳ, we discuss about terms of algebraic expression. Terms of algebraic expression. ಯಾವ ಟರ್ಮ್ಸ್ ಯೂಸ್ ಮಾಡ್ತೀವಿ algebraic expression ನೋಡೋಣ. ಡೆಫಿನೇಷನ್ ಹೇಳ್ತೆ ವೆರಿ ಸಿಂಪಲ್. The parts of an expression. Parts of an expression is called terms of the algebraic expression. Separately first then added. Definition ಹೇಳಿ ನೋಡೋಣ. The parts of an expression which are formed separately first and then added. Clear? This is called what we call as a terms of the algebraic expression. ನೋಡೋಣ ಎಕ್ಸಾಂಪಲ್ ಏನಿದೆ ನೋಡಿ. 2x square y plus 9y minus 6z. So what are terms here? 2x square y ಅಂತ one term ಇದೆ, 9y another term, minus 6z another term. ನೋಡಿ ಸರ್, ಇಲ್ಲೆಲ್ಲ ಪ್ಲಸ್ ಇತ್ತು, ನೀವೇನಕ್ಕೆ ಪ್ಲಸ್ ಬರಲಿಲ್ಲ? ಸೊ ಆಬ್ವಿಯಸ್ಲಿ ಅಂಡರ್ಸ್ಟುಡ್ ಹಿಯರ್ 9y is nothing but plus 9y. ನೆಗೆಟಿವ್ ಸೈನ್ ಯಾವಾಗ ಇರುತ್ತಲ್ಲಿ, ಯು ಹ್ಯಾವ್ ಟು ಮಸ್ಟ್ ಅಂಡ್ ಶುಡ್ ನೆಗೆಟಿವ್ ಸೈನ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ಕ್ಲಿಯರ್? ಇಲ್ಲಿ ನೋಡಿ, 2x square y, 2x square nothing but again always it is plus ಅಲ್ವಾ. ಸೊ 2x square y, 9y and minus 6z are the terms what we are used in this algebraic expression. Next we discuss about the factors. Factors of the term. Factors ಏನಾಗುತ್ತೆ ನೋಡಿ, individual parts of the term. ನೋಡಿ, individual part of the expression is called term. Individual part of the terms is called algebraic expressions. That is called what we call as a factors. Factors ಅಂದ್ರೆ ಏನು? The individual parts of a term are factors. ನೋಡಿ, factors ಅಲ್ಲಿ ಯಾವಾಗ ಬರ್ಬೋದು? ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 7x ಇದೆ ಅಂತ ತಿಳ್ಕೊಳ್ಳಿ. ಓಕೆ, 7x ಪ್ಲಸ್ 2y. ಇವಾಗ ಹೇಳಿ ಮಕ್ಕಳ, ಸೊ ಯಾವ್ಯಾವ್ದು ಟರ್ಮ್ಸ್ ಯೂಸ್ ಮಾಡಿದ್ದೀವಿ ಇಲ್ಲಿ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಗೆ? ವೆರಿ ಗುಡ್. 7x ಅಂತ ಒಂದು ಟರ್ಮ್ ಯೂಸ್ ಮಾಡಿದ್ದೀವಿ, ಅನದರ್ ಟರ್ಮ್ ವೆರಿ ಗುಡ್, ದಟ್ ಈಸ್ 2y ಅಲ್ವಾ. ಸೊ ನೋಡಿ, 7x ಇದೆ. ಫ್ಯಾಕ್ಟರ್ಸ್ ಏನಾಗುತ್ತೆ? ಇಂಡಿವಿಜುವಲ್ ಪಾರ್ಟ್. 7 ಅಂತ ಒಂದು ಟರ್ಮ್ ತಗೊತೀನಿ, x ಅಂತ ಅನದರ್ ಟರ್ಮ್ ತಗೊತೀನಿ. ಆ್ಯಂಡ್ ಹಿಯರ್ ಆಲ್ಸೋ 2 ಆ್ಯಂಡ್ ಹಿಯರ್ y. ಸೊ 7 is called
ನ್ಯೂಮರಿಕ್ ಫ್ಯಾಕ್ಟರ್, ವಾಟ್ ವಿ ಕಾಲ್ ಎಸ್ ಎ ನ್ಯೂಮರಿಕ್ ಫ್ಯಾಕ್ಟರ್. ಯಾಕಂದ್ರೆ ಇದು ನಂಬರ್ ರೆಪ್ರೆಸೆಂಟ್ ಮಾಡುತ್ತಲ್ವಾ, ದಿಸ್ ಇಸ್ ಕಾಲ್ಡ್ ನ್ಯೂಮರಿಕಲ್ ಫ್ಯಾಕ್ಟರ್. ವಾಟ್ ಈಸ್ ಎಕ್ಸ್ ದೆನ್? ಎಕ್ಸ್ ಈಸ್ ದ ಆಲ್ಜಿಬ್ರೈಕ್ ಫ್ಯಾಕ್ಟರ್, ಬಿಕಾಸ್ ಎಕ್ಸ್ ಈಸ್ ಆಲ್ಜಿಬ್ರೈಕ್ ಟರ್ಮ್ ಅಲ್ವಾ, ದಿಸ್ ಇಸ್ ಕಾಲ್ಡ್ ಆಲ್ಜಿಬ್ರೈಕ್ factor. Similarly here also, so 2 is numerical factor. What about y here? Y is called algebraic factor. Is it clear? Okay, next time discuss ಮಾಡೋಣ. Go with your example ನೋಡೋಣ. So 4xy plus 6x ಇದೆ. 4xy plus 6x observe ಮಾಡಿ. Okay, so what are the terms here? Terms ಯಾವ್ಯಾವ ಇದೆ ಹೇಳಿ? Okay, first term 4xy and the second term 6x. ಕ್ಲಿಯರ್? 4xy and 6x ಅಂದ್ರೆ ನಮಗೆ ಎರಡು ಟರ್ಮ್ಸ್ ಇದೆ. ಕರೆಸ್ಪಾಂಡಿಂಗ್ ಫ್ಯಾಕ್ಟರ್ಸ್ ಯಾವ್ಯಾವಿದೆ? ಜಸ್ಟ್ ಹಿಯರ್ 4xy ಇದೆಯಲ್ಲ, ಇಲ್ಲಿ ನೋಡಿ 4 ಅನ್ನೋದು ಒನ್ ಟರ್ಮ್ ಆಯಿತು, ಎಕ್ಸ್ ಅನ್ನೋದು ಅನದರ್, ಸಾರಿ 4xy ಇಸ್ ಟರ್ಮ್. ಕರೆಸ್ಪಾಂಡಿಂಗ್ ಫ್ಯಾಕ್ಟರ್ಸ್ ಏನಾಗುತ್ತೆ? 4 ಫ್ಯಾಕ್ಟರ್ಸ್, 4 ಅಂತ ಒಂದು ಫ್ಯಾಕ್ಟರ್ಸ್ ಬರುತ್ತೆ. ನೆಕ್ಸ್ಟ್ 4x and y, ವಿ ಹ್ಯಾವ್ ದ 3 ಫ್ಯಾಕ್ಟರ್ಸ್ ಹಿಯರ್. 4 ಅನ್ನೋದು ಒಂದು ಟರ್ಮು, ಎಕ್ಸ್ ಅನ್ನೋದು ಒಂದು, ಅನ್ನೋದು ವೈ ಇಸ್ ಅನ್ನೋದು ಫ್ಯಾಕ್ಟರ್ಸ್. ಅಂಡ್ 6xಗೆ ನೋಡೋಣ. 6 ಅಂತ ಒಂದು ಟರ್ಮ್ ಫ್ಯಾಕ್ಟರ್ಸ್ ಇದೆ ತಾನೆ, ಸಿಮಿಲರ್ಲಿ ಎಕ್ಸ್ ಟರ್ಮ್. ಸೊ 6 ಅನ್ನೋದು ನ್ಯೂಮರಿಕಲ್ ಫ್ಯಾಕ್ಟರ್ ಆಗುತ್ತೆ, ಎಕ್ಸ್ ಅನ್ನೋದು ವೆರಿ ಗುಡ್ ಆಲ್ಜಿಬ್ರೈಕ್ ಫ್ಯಾಕ್ಟರ್. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಇದೆ. ವಾಟ್ ಆರ್ ದ ಟರ್ಮ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಹಿಯರ್? ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x. ಕರೆಸ್ಪಾಂಡಿಂಗ್ ಟರ್ಮ್ಸ್ ಏನಿದೆ ನೋಡೋಣ. ಫಸ್ಟ್ ಟರ್ಮ್ ಇಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂಡ್ ಸೆಕೆಂಡ್ ಟರ್ಮ್ 4x. ಕರೆಸ್ಪಾಂಡಿಂಗ್ ಫ್ಯಾಕ್ಟರ್ಸ್ ಏನಾಗುತ್ತಪ್ಪ? ಫ್ಯಾಕ್ಟರ್ಸ್ ಏನಾಗುತ್ತೆ ನಮಗೆ ಮೈನಸ್ ಎಕ್ಸ್ ಸ್ಕ್ವೇರ್ಗೆ? ಮೈನಸ್ 1 ಎಕ್ಸ್ ಆ್ಯಂಡ್ ಎಕ್ಸ್, ಅಂಡ್ ಸಿಮಿಲರ್ಲಿ ಫಾರ್ 4xಗೆ 4 ಆ್ಯಂಡ್ ಎಕ್ಸ್ ಇಯರ್. ಸೊ ಟೆಲ್ ಮಿ, ಸೊ ವಾಟ್ ಈಸ್ ದ ಆಲ್ಜಿಬ್ರೈಕ್ ಫ್ಯಾಕ್ಟರ್? ಎಕ್ಸ್, ರೈಟ್? ಸೊ ವಾಟ್ ಈಸ್ ದ ನ್ಯೂಮರಿಕಲ್ ಫ್ಯಾಕ್ಟರ್? ಮೈನಸ್ 1. ವೆರಿ ಗುಡ್, ಮೈನಸ್ 1 ಈಸ್ ನ್ಯೂಮರಿಕಲ್ ಅಂಡ್ ಎಕ್ಸ್ ಈಸ್ ಆಲ್ಜಿಬ್ರೈಕ್. ಫಾರ್ ದ ಸೆಕೆಂಡ್ ಟರ್ಮ್ ಅಲ್ಲಿ 4 ಈಸ್ numerical, x is algebraic. Very good. Next we discuss about the coefficient of terms. Coefficient of terms ನೋಡಿ, ಫ್ಯಾಕ್ಟರ್ಸ್ ಬರುತ್ತಲ್ವಾ, ಸೊ ದೇ ಆರ್ ಕಾಲ್ಡ್ coefficient. What we call is a coefficient. ಡೆಫಿನೇಷನ್ ಇದೆ ನೋಡೋಣ. The algebraic factors are numerical factor. Factors ಯಾವ ಬರುತ್ತೆ ನಮಗೆ? Algebraic factors are numerical factors of an algebraic term ಬರುತ್ತಲ್ಲ, are called coefficient of the corresponding term. So ಒಂದು ಟರ್ಮ್ ತಗೊಂಡಾಗ, ಸಪೋಸ್ ಐ ವಿಲ್ ಟೇಕ್ ಹಿಯರ್ ನೋಡಿ 7xy ಇದೆ, 7xy ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಬರುತ್ತೆ ಇಲ್ಲಿ? 7 ಅಂತ ಒಂದು ಫ್ಯಾಕ್ಟರ್, ಎಕ್ಸ್ ಅನ್ನೋದು ಒಂದು ಫ್ಯಾಕ್ಟರು, ವೈ ಇಸ್ ಅನದರ್ ಫ್ಯಾಕ್ಟರ್. So what we call 7 as the coefficient of what? xy. 7 ಏನೈತೆ ನಮಗಲ್ಲಿ? numerical coefficient, because it is a number, it is called numerical coefficient. Okay, next what is x is called? X is the coefficient of what? 7y alva. X is called coefficient of 7y. So what is x here? ನಿಮಗೆ ನಂಬರ್ ತರ ಕಾಣುತ್ತಾ, ಅದು ವೇರಿಯಬಲ್ ತರ ಕಾಣುತ್ತಾ? Obviously it is variable, right? So variable ಅಂದ್ರೆ ಏನಂತೆ? algebraic. So this is called algebraic coefficient. 7 is called numerical coefficient and x is called algebraic coefficient. Very good. Similarly for y ನೋಡೋಣ. So y is a coefficient of what? 7x. Okay, so y is what? Here algebraic coefficient. Remember this is called algebraic coefficient. ಅರ್ಥ ಆಯ್ತಾ ಮಕ್ಕಳ? ಒಂದು ಎಕ್ಸಾಂಪಲ್ ನೋಡೋಣ. So for the same example 7xy ಇದೆ. What is the term here? 7xy. Corresponding fact coefficient ನೋಡಿ, coefficient of xy ಬಿಟ್ಟು ಬೇರೆ ಟರ್ಮ್ ಯಾವುದಿದೆ? 7 ಇದೆ ಅಲ್ವಾ? So 7 what we called as here? 7 is the coefficient of what? xy and it is called numerical coefficient because it is a number. ಅದಕ್ಕೆ ಏನಂತೀವಿ ನಾವು? numerical coefficient. Okay, next ನೋಡೋಣ. The coefficient of 7y ನೋಡಿ, just observe the terms. Term observe ಮಾಡಿ. 7y ಬಿಟ್ಟು ನಿಮಗೆ ಯಾವ ಟರ್ಮ್ ಕಾಣ್ತಾ ಇದೆ ಅಲ್ಲಿ? obviously ರಿಮೈನಿಂಗ್ ಟರ್ಮ್ ಯಾವುದು? x ಅಲ್ವಾ? So x is called the algebraic coefficient of what? 7y. So x is the algebraic coefficient of what? 7y. Similarly, and the last one, the coefficient of 7x. Just observe the term. Observe ಮಾಡಿ, ನಮಗೆ ಯಾವ ಟರ್ಮ್ ಕಾಣ್ತಿದೆ? 7xy ಅಲ್ಲಿ 7x ಬಿಟ್ಟು ರಿಮೈನಿಂಗ್ ಯಾವುದಿದೆ ನಮಗೆ? y ಇದೆ ಅಲ್ವಾ? So y is called the coefficient of 7x and it is called algebraic
coefficient. What we call as a algebraic coefficient. ಅರ್ಥ ಆಯ್ತು ಮಕ್ಕಳ? ಸೊ ಕೋಎಫಿಷಿಯಂಟ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ ನಮಗೊಂದು ಆಲ್ಜಿಬ್ರೈಕ್ ಕೋಎಫಿಷಿಯಂಟ್ ಬರುತ್ತೆ, ನಿಮ್ಮದು ನ್ಯೂಮರಿಕಲ್ ಕೋಎಫಿಷಿಯಂಟ್. ಸೊ ತುಂಬ ಕೇಸಲ್ಲಿ ನಾವು ಯೂಸ್ ಮಾಡೋದು ನ್ಯೂಮರಿಕಲ್ ಕೋಎಫಿಷಿಯಂಟ್. ಅರ್ಥ ಆಯ್ತು ಮಕ್ಕಳ? ನೋಡಿ ಮಕ್ಕಳ, ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ಇಂಪಾರ್ಟೆಂಟ್ ಒನ್, ಲೈಕ್ ಟರ್ಮ್ಸ್ ಅಂಡ್ ಅನ್ಲೈಕ್ ಟರ್ಮ್ಸ್. ಜಸ್ಟ್ ಅಬ್ಸರ್ವ್ ದ ವರ್ಡ್ ಅಬ್ಸರ್ವ್ ಮಾಡ್ತಾ ಇರಿ. ಲೈಕ್ ಟರ್ಮ್ಸ್ ಅಂತ ಇದೆ. ಲೈಕ್ ಟರ್ಮ್ಸ್ ಅಂತ ಬಂದಾಗ ಟರ್ಮ್ಸ್ ಆರ್ ಲೈಕ್, ಟರ್ಮ್ಸ್ ಆರ್ ಸೇಮ್, ಟರ್ಮ್ಸ್ ಆರ್ ಐಡೆಂಟಿಕಲ್. ಐಡೆಂಟಿಕಲ್ ಅಂತ ಯಾವಾಗ ಹೇಳ್ತೀರಾ? ಹ್ಯಾವ್ ದ ಸೇಮ್ ಆಲ್ಜಿಬ್ರೈಕ್ ಟರ್ಮ್ಸ್, ಹ್ಯಾವ್ ದ ಸೇಮ್ ಆಲ್ಜಿಬ್ರೈಕ್ ವಾಟ್ ಫ್ಯಾಕ್ಟರ್ಸ್. ವೆರಿ ಗುಡ್. ಸೊ ವೆನ್ ದ ಟರ್ಮ್ಸ್ ಹ್ಯಾವ್ ಸೇಮ್ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಕ್ಲಿಯರ್? ದೇ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 7x. I'll take another term here, x. Another term, minus 3x. Just observe the terms. ನೋಡಿ ಎಲ್ಲ ಟರ್ಮ್ಸಲ್ಲೂ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ ಯಾವುದಿದೆಯಪ್ಪ ನಮಗೆ? ಎಕ್ಸ್ ಇದೆ ಅಲ್ವಾ? ಸೊ ದೇ ಆರ್ ಕಾಲ್ಡ್ ವಾಟ್? ಲೈಕ್ ಟರ್ಮ್ಸ್. ಕೋಎಫಿಷಿಯಂಟ್ ಬಿಟ್ಬಿಡಿ. ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಲ್ಲಿ 7 ಇದೆ, ಇಲ್ಲಿ 1 ಇದೆ, ಇಲ್ಲಿ -3 ಇದೆ. ಬಟ್ ವಿ ಶುಡ್ ಆಲ್ವೇಸ್ ಕೇರ್ಫುಲ್ ಅಬೌಟ್ ವಾಟ್? ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ಸೊ ದೀಸ್ ಟರ್ಮ್ಸ್ ಆರ್ ಕಾಲ್ಡ್ ಲೈಕ್ ಟರ್ಮ್ಸ್. ಯಾವಾಗ ಹೇಳ್ತೀವಿ? ವೆನ್ ದ ಟರ್ಮ್ಸ್ ಹ್ಯಾವ್ ಸೇಮ್ ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್. ರೈಟ್? ಓಕೆ. ಸೆಕೆಂಡ್ ಒನ್ ಡಿಫ್ರೆಂಟ್ ನೋಡೋಣ. ಸೆಕೆಂಡ್ ಲೈಕ್ ಟರ್ಮ್ಗೆ ಅನ್ನೇ ಗೊತ್ತಾಯ್ತು. ವಾಟ್ ಈಸ್ ಅನ್ಲೈಕ್ ಇಯರ್? ದ ವರ್ಡ್ ಹೇಳುತ್ತೆ ಅನ್ಲೈಕ್ ಮೀನ್ಸ್ ಇಯರ್ ದೇ ಆರ್ ನಾಟ್ ಸೇಮ್, ದೇ ಆರ್ ಡಿಫ್ರೆಂಟ್, ದೇ ಆರ್ ನಾಟ್ ಐಡೆಂಟಿಕಲ್. ವೆರಿ ಗುಡ್. ಸೊ ವೆನ್ ದ ಟರ್ಮ್ಸ್ ಹ್ಯಾವ್ ಡಿಫ್ರೆಂಟ್ algebraic factors, they are called unlike terms. Example ನೋಡೋಣ ಮಕ್ಕಳ. ಲೈಕ್ ಟರ್ಮ್ಸ್ಗೆ 7x square. ಜಸ್ಟ್ ಅಬ್ಸರ್ವ್ ದ algebraic factors. ಏನಿದೆ ನಮಗೆ? x square, x ಇದೆ. Here also x square, here also x square. And what is the unlike terms here? X square and here y square and here xy. They are called unlike terms because their factors are not same, they are not identical. Clear? Okay. Next we discuss about the monomial, binomial, trinomial and polynomials. So monomial ನೋಡಿ, ಇಲ್ಲಿ some simple definition ನೋಡೋಣ. The remaining things na next class ಅಲ್ಲಿ explain ಮಾಡ್ತೀನಿ. Monomial. So monomial means here an algebraic expression have only, what is here? It consists of only one term. An algebraic expression which contain only one term is called monomial. So in example ನೋಡೋಣ. ಇಲ್ಲೇ ಬರುತ್ತೆ ನೋಡಿ. 7x ಇದೆ, it is also monomial. 3y, it is also monomial. And 4z, it is also monomial. So what about binomial? Second term, second one. Next slide. Binomial. What observe ಮಾಡಿ? Bi means two. An algebraic expression or expression which consists of two terms is called binomial. Is called binomial. ನೋಡಿ ಇದನ್ನ ತಗೊಂತೀನಿ. So 7x ಇದೆಯಲ್ಲಪ್ಪ, 7x plus 3y. This become binomial because this expression have two terms. What is the first term here? 7x. Second term 3y. Is it clear? Similar for even ತಗೋಣ. 3y plus 4z ಹೇಳ್ಬೋದಾ? That is also become binomial terms. Binomial ಎಷ್ಟು ಇರಬೇಕು? Bi means two. The expression which having two terms is called binomial terms. Third one ನೋಡೋಣ. Trinomial. Tri means three ಅನ್ನು represent ಮಾಡುತ್ತಾ? Tri, triangle, triangle. So that is called trinomial. So trinomial means here an expression which consists of three terms. Which consists of how many terms here? Three terms. That is called trinomial. ಇಲ್ಲಿ ನೋಡಿ, ಇಲ್ಲಿ monomial ಇದೆ, ಇದೇ ಟರ್ಮ್ಸ್ ತಗೊಂಡು ನಾನು ಟ್ರೈನಾಮಿಯಲ್ ಸಪ್ರೇಟ್ ಮಾಡ್ತೀನಿ. ದಟ್ ಈಸ್ ಹಿಯರ್ 7x plus 3y plus 4z. ಇದೇ ಥರ ಫಾರ್ಮ್ ಮಾಡ್ಕೊಂಡಲ್ವಾ? ಯೂಸಿಂಗ್ ದ monomial I will form 7x plus 3y plus 4z. That become trinomial because it consists of three terms. ಯಾವ ಟರ್ಮ್ಸ್ ಇದೆ ನಮಗೆ? 7x, very good, 3y and 4z. This is called trinomial. Okay. Polynomial ನೋಡೋಣ. Next definition, an expression which consists of one or more than one terms is called polynomial. Is called what we call as a polynomial. So these are the different types of terms here: monomial, binomial, trinomial and polynomial.
Is it clear? Okay. Next we discuss about the basic operation performed using polynomial. Okay. First one, addition, subtraction. In this class we discuss about addition and subtraction. Next class we discuss about multiplication and division. Okay. So addition ಮಾಡಬೇಕಾದ್ರೆ ಯಾವ ಮೆಥಡ್ ಫಾಲೋ ಮಾಡಬೇಕು, what are the rules we need to follow, and similarly at the same case of subtraction ಮಾಡಬೇಕಾದ್ರೆ ನಾವು ಯಾವ್ಯಾವ್ದ ರೂಲ್ಸ್ನ ಫಾಲೋ ಮಾಡಬೇಕು, ವಿಲ್ ಡಿಸ್ಕಸ್ ಹಿಯರ್. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮಕ್ಕಳ. ಓಕೆ, ಇಲ್ಲೊಂದು 7x ಅಂತ ಒಂದು ಟರ್ಮ್ ಇದೆ, ಇನ್ನೊಂದು 3x ಅಂತ ಟರ್ಮ್ ಇದೆ. 7x and 3x ಇವೆರಡು ಟರ್ಮ್ನ ಆ್ಯಡ್ ಮಾಡೋಣ. ಸೊ ಅಬ್ವಿಯಸ್ ದೇ ಆರ್ ಲೈಕ್ ಟರ್ಮ್ಸ್, ರೈಟ್? ಆ್ಯಡ್ ಮಾಡೋಕ್ಕೆ ಆಲ್ವೇಸ್ ಫಾಲೋಸ್ ಹಿಯರ್ ಲೈಕ್ ಟರ್ಮ್ಸ್. ಲೈಕ್ ಟರ್ಮ್ಸ್ ಏನಾಗುತ್ತೆ ನಮಗೆ 7x ಪ್ಲಸ್ 3y, ಸಾರಿ 3x ಅಲ್ವಾ, 3x ಆ್ಯಡ್ ಮಾಡಿದಾಗ ಏನು ಬರುತ್ತಪ್ಪ ನಮಗೆ 7 ಪ್ಲಸ್ 3, ಎಕ್ಸ್ನ ಕಾಮನ್ ತೆಗೀರಿ, ಎಕ್ಸ್ ಕಾಮನ್ ನಮ್ಗೆ ಏನು ಉಳಿಯುತ್ತಲ್ಲಿ 7 ಆ್ಯಂಡ್ ಇಯರ್ 3, 7 ಪ್ಲಸ್ 3 ಎಷ್ಟಾಗುತ್ತೆ ನಮಗೆ 10x. 7 ಪ್ಲಸ್ 3 ಬಿಕಮ್ 10x. ಅರ್ಥ ಆಯ್ತಲ್ವಾ? ಸೊ ವಾಟ್ ಈಸ್ 10 ಇಯರ್? ಸೊ ವೆನ್ ವಿ ಆರ್ ಆ್ಯಡಿಂಗ್ ಲೈಕ್ ಟರ್ಮ್ಸ್, ದ ರಿಸಲ್ಟೆಂಟ್ ಟರ್ಮ್ ನಮಗೆ ಆ್ಯಡ್ ಮಾಡಿದಾಗ ಬರುತ್ತಲ್ಲ, ದಟ್ ಟರ್ಮ್ ಈಸ್ 10x. ಇಲ್ಲೇನು ಟರ್ಮ್ ಬಂತು 10x ಬರುತ್ತೆ. ಓಕೆ, ಸೊ ಡೆಫಿನೇಷನ್ ನೋಡೋಣ. ದ ಸಮ್ ಆಫ್ 2 ಆರ್ ಮೋರ್ ಲೈಕ್ ಟರ್ಮ್ಸ್ ಈಸ್ ಎ ಲೈಕ್ ಟರ್ಮ್ಸ್. ಆಬ್ವಿಯಸ್ಲಿ ಸಮ್ ಆಫ್ 2 ಆರ್ ಮೋರ್, 2 ಟರ್ಮ್ಸ್ ತಗೋಬೋದಲ್ವಾ. ಸೊ ಸಮ್ ಆಫ್ 2 ಆರ್ ಮೋರ್ ಟರ್ಮ್ಸ್ ಈಸ್ ಎ like term and the coefficient, numerical coefficient is equal to the sum of the numerical coefficient of all like terms. ಇಲ್ಲಿ ನೋಡಿ coefficient ಎಷ್ಟಿದೆ ನಮಗೆ 7, ಇಲ್ಲಿ ಎಷ್ಟಿದೆ ನಮಗೆ 3 ಇದೆ. 7 plus 3 ಎಷ್ಟಾಯಿತು 10. So this is very important. So when you are adding 2 or more terms, the sum of 2 or more like terms is a like terms with a numerical coefficient is equal to the sum of the numerical coefficient of all the like terms. Is it clear? Okay, what about subtraction? It is very simple. The difference of 2 or more like terms is a like terms with a numerical coefficient equal to the difference of the numerical coefficient of all the like terms. ಇಲ್ಲಿ ನೋಡಿ 7x ಇದೆ, ಸೇಮ್ ಇಯರ್ 7x minus 3x ತೊಗೊತೀನಿ, ಸಬ್ಟ್ರಾಕ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ these two are like terms. The difference of these two like terms become again a like terms which is ಇಲ್ಲೇನು 4 ಬರ್ತದೆ. This is the difference of what? 7 and 3. This is the difference of 7 and 3. ಅರ್ಥ ಆಯ್ತು ಮಕ್ಕಳ? This is the case of addition and subtraction. So I will take another note here. So when we have the unlike terms, ನೋಡಿ ಇಲ್ಲೇನಿದೆ, ಸೊ ಇಲ್ಲಿ 7x plus 3x it is not a problem. Suppose 7x and 3y ಇದೆ. Unlike terms cannot be added or subtracted. ಇದು ನೋಡಿ ಆ್ಯಡ್ ಮಾಡಬೇಕಂದ್ರೆ ಹಾಗೆ ಬರೀತೀವಿ, 7x plus 3y ಹಾಗೆ ಬರೆಯೋಣ. ಸಬ್ಟ್ರಾಕ್ಟ್ ಮಾಡಿದಾಗ 7x minus 3y ಆಗುತ್ತೆ ಅಷ್ಟೇ. ಕ್ಲಿಯರ್? ಸೊ ದಿಸ್ ಇಸ್ ದ ಕೇಸ್ ಆಫ್ addition, subtraction. These are the rules we need to follow when we are adding or subtracting the algebraic expression. ಅರ್ಥ ಆಯ್ತಾ ಮಕ್ಕಳ? Now dear students, we discuss about example addition and subtraction of the algebraic expression or algebraic terms. ನೋಡೋಣ. ಫಸ್ಟ್ ಒನ್ ಇದೆ ನೋಡಿ, add 2x and 4x. Add 2x and 4x. Just observe here, these two are like terms ಅಲ್ವಾ. ಸೊ ಲೈಕ್ ಟರ್ಮ್ಸ್ ಆ್ಯಡ್ ಮಾಡಿದಾಗ ಏನು ಬರುತ್ತೆ, again we get the like term whose coefficient is equal to sum of the coefficient of like terms. ಅರ್ಥ ಆಯ್ತು ತಾನೆ? ಸೊ ನೋಡಿ ಇಲ್ಲಿ ಫಸ್ಟ್ ಒನ್ಗೆ ಆನ್ಸರ್ ಏನಾಗುತ್ತೆ ನೋಡಿ. ಆನ್ಸರ್ ಫಾರ್ ಫಸ್ಟ್ ಒನ್, ಆನ್ಸರ್ ಏನು ಬರುತ್ತೆ ನೋಡಿ ಇಲ್ಲಿ 2x ಪ್ಲಸ್ 4x ಎಷ್ಟಾಯ್ತಲ್ಲ ನಮಗೆ? ವೆರಿ ಗುಡ್, 6x. ದಿಸ್ ಈಸ್ ದ ಆನ್ಸರ್ ಆಫ್ ಫಸ್ಟ್ ಒನ್. ಸೆಕೆಂಡ್ ಕ್ವಶನ್, 3x plus 7 and 6x plus 3. Second one, answer is equal to 3x plus 7 plus, this is one term, another one 6x plus 3. Okay, just observe here, add ಮಾಡಬೇಕಾದ್ರೆ always go with your like terms. ಇಲ್ಲಿ ನೋಡಿ like terms ಯಾವ್ದಾಗುತ್ತೆ, 3x is first term and here also 6x. ಫಸ್ಟ್ ಇವಾಗ ಆ್ಯಡ್ ಮಾಡೋಣ, 3x plus 6x. Then another terms, constant ಯಾವುದಿದೆ ನಮಗೆ ಅಲ್ಲಿ 7 in first term and 3 in second term. Very good.
3x plus 6x ಆ್ಯಡ್ ಮಾಡಿದಾಗ ಏನಾಗುತ್ತೆ ನಮಗೆ 9x plus 7 plus 3 that become 10. This is the sum of what? 3x plus 7 and 6x plus 3. Third example. You know, this is here trinomial. First one monomial, second one is the binomial, third one trinomial terms. So 3x plus 4y, 3x plus 4y plus 7z plus second ಏನಪ್ಪ ನಮಗೆ x plus 2y plus 3z, x plus 2y plus 3z. ಇವಾಗ ಆ್ಯಡ್ ಮಾಡ್ಕೊಂತ ಹೋಗೋಣ. ರಿಮೆಂಬರ್ ಆ್ಯಡ್ ಮಾಡ್ಬೇಕಾದ್ರೆ ಆಲ್ರೆಡಿ ಹೇಳಿದ್ದೆ ನಿಮಗೆ. ಸೊ ಯಾವಾಗಲೂ ಫಾಲೋ ಮಾಡಬೇಕಾಗಿರೋದು ಲೈಕ್ ಟರ್ಮ್ಸ್. ಫಸ್ಟ್ ಲೈಕ್ ಟರ್ಮ್ಸ್ ಯಾವುದಿದೆ ಗ್ರೂಪ್ ಮಾಡ್ಕೊತೀನಿ. ಫಸ್ಟ್ ಲೈಕ್ ಟರ್ಮ್ಸ್ ಯಾವುದಿದೆಪ್ಪ ನಮಗೆ 3x, ಇಲ್ಲಿ x, ವೆರಿ ಗುಡ್. 3x ಪ್ಲಸ್ x ಆಯಿತು. ಸಿಮಿಲರ್ಲಿ ಪ್ಲಸ್ ಆ್ಯಂಡ್ ಇಯರ್ 4y plus and here 2y. Third one plus 7z plus 3z. ಇವೆರಡು ಆ್ಯಡ್ ಮಾಡಿ ಹೇಳಿ. ಫಸ್ಟ್ ಒನ್ ಏನಾಗುತ್ತೆ 3x plus x ಏನಾಗುತ್ತಪ್ಪ ಮಕ್ಕಳ, ದಟ್ ಬಿಕಮ್ 4x, ವೆರಿ ಗುಡ್. ಸೆಕೆಂಡ್ ಒನ್ 4y plus 2y 6y, ವೆರಿ ಗುಡ್. ಥರ್ಡ್ ಒನ್ 7z plus 3z, ದಟ್ ಬಿಕಮ್ 10z. ದಿಸ್ ಇಸ್ ದ ಸಮ್ ಆಫ್ ದೀಸ್ ಟು ಟ್ರೈನಾಮಿಯಲ್. ನೋಡಿ ಮಕ್ಕಳು, ಇಷ್ಟೊತ್ತು ನಾವು ಅಡಿಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ವಾ, ಇವಾಗ ಸಬ್ಟ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡೋಣ. ಸಬ್ಟ್ರಾಕ್ಟ್ 2x ಫ್ರಮ್, ಅಬ್ಸರ್ವ್ ದ ವರ್ಡ್ ಹಿಯರ್, ಫ್ರಮ್ ವಾಟ್ 4x. ಆನ್ಸರ್ ಏನಾಯ್ತು ಫಾರ್ ಫಸ್ಟ್ ಒನ್ ಆನ್ಸರ್. ಸೊ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 2x ಫ್ರಮ್ ವಾಟ್ 4x, ದಟ್ ಬಿಕಮ್ 4x ಇಂದ ನಾವು 2x ನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ 4x minus 2x. ಆನ್ಸರ್ ಏನು ಬರುತ್ತೆ, and become 2x. 4 minus 2, because these two are like terms. Difference of the coefficient of like term become answer here, that is 2x. Clear? Okay. Second example. Answer. See nodi. So we have to subtract 3x plus 7 from 6x plus 3. That first to 6x plus 3 ಬರ್ಕೊಳ್ಳಿ ಟೈಮ್, minus 3x plus 7. ಅರ್ಥ ಆಯ್ತು ಮಕ್ಕಳ? ಓಕೆ. ಇವಾಗ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. ಬಿಕಾಸ್ ಇಟ್ ಇಸ್ ಅ ಬೈನಾಮಿಯಲ್ ಟರ್ಮ್. ಇಲ್ಲಿ ಮೊನಾಮಿಯಲ್ ಇತ್ತು, ಸಿಂಪಲ್ ಆಗಿ ಸಬ್ಟ್ರಾಕ್ಟ್ ಮಾಡಿದ್ವಿ. ಇಟ್ ಇಸ್ ನಾಟ್ ಎ ಟಫ್ ಪ್ರಾಬ್ಲಮ್. ಬಟ್ ಇಲ್ಲಿ ನಮಗೆ ಇಲ್ಲಿ 2 ಟರ್ಮ್ಸ್ ಇದೆ. ಸೈನ್ ಚೇಂಜಸ್ ಆಗುತ್ತಾನೆ, ನೆಗೆಟಿವ್ ಸೈನ್ ಬಂದಾಗ. ದಟ್ ಬಿಕಮ್ 6x plus 3 ಬರೋದು ಹಾಗೆ ಬರ್ಕೊಳ್ಳಿ. ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಇಲ್ಲಿ ಪ್ಲಸ್ ಇರುತ್ತೆ, ಸೊ ಮೈನಸ್ 3x. ಕ್ಲಿಯರ್? ಓಕೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಈಸ್ ಟು 7, ದಟ್ ಬಿಕಮ್ minus 7. ಇವಾಗ ಸಿಂಪ್ಲಿಫೈ ಮಾಡೋಣ. ಸೊ ಲೈಕ್ ಟರ್ಮ್ಸ್ ಯಾವಿದೆ 6x minus 3x ಪ್ಲಸ್ 3 minus 7. ಅರ್ಥ ಆಯ್ತು? ಸೊ 6x minus 3x ಎಷ್ಟಾಗುತ್ತೆ? ದೇ ಆರ್ ಲೈಕ್ ಟರ್ಮ್. ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? 3. ವೆರಿ ಗುಡ್. 3x ಇಸ್ ದ ಡಿಫರೆನ್ಸ್. ಓಕೆ. ಪ್ಲಸ್ 3 minus 7 ಪ್ಲಸ್ 3 minus 7. ಜಸ್ಟ್ ಅಬ್ಸರ್ವ್ ನೋಡಿ, ಏನಿದೆ ನಮಗೆ ಡಿಫ್ರೆಂಟ್ ಸೈನ್ ಇದೆ ಅಲ್ವಾ? ಅದರ ಸೈನ್ಸ್ ಆರ್ ಡಿಫ್ರೆಂಟ್ ಇಯರ್ ಆಬ್ವಿಯಸ್ಲಿ. ಸೊ 3ಗೆ ನಮಗೆ ಪ್ಲಸ್ ಇದೆ, 7ಗೆ ಮೈನಸ್ ಇದೆ. ಸೊ ವೆನ್ ವಿ ಹ್ಯಾವ್ ದ ಡಿಫರೆನ್ಸ್ ಸೈನ್, ಇನ್ ದಟ್ ಕೇಸ್ ದ ಆಪರೇಷನ್ ಇಸ್ ಯರ್ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಸೊ ಸೈನ್ ಈಸ್ ಫಾಲೋಡ್ ಬೈ ಲಾರ್ಜೆಸ್ಟ್ ನಂಬರ್. ಲಾರ್ಜೆಸ್ಟ್ ನಂಬರ್ ಯಾವುದು? 3ಗೆ 7 ಕಂಪೇರ್ ಮಾಡಿದಾಗ 7 is the largest number. Corresponding sign ಏನಿದೆ ನಮಗೆ ಮೈನಸ್. ಸೊ ದಟ್ ಬಿಕಮ್ minus 4. This is the answer for second one. Subtract 3x plus 7 from 6x plus 3. Next one. Third one. Answer. So 3x plus 4y plus 7. Subtract 3x plus 4y plus 7z from x plus 2y plus 3z. First ಯಾವ್ದು ಬರ್ಕೋಬೇಕು? Second that is here. x plus 2y plus 3z minus 3x plus 4y plus 7z. ಓಕೆ. ಸಿ ಇವಾಗ ಸಿಂಪ್ಲಿಫೈ ಮಾಡ್ಕೊಂತ ಹೋಗೋಣ. x ರೈಟ್ ಆಸ್ ಇಟ್, x plus 2y plus 3z multiply by negative sign because you have the negative sign. So minus into plus become minus 3 into x plus into minus, sorry, minus into plus minus 4y minus into plus minus 7z.
ಸಿ ಇವಾಗ ಲೈಕ್ ಟರ್ಮ್ಸ್ನ ಗ್ರೂಪ್ ಮಾಡಿ ಎಕ್ಸ್ ಮೈನಸ್ 3x ದೀಸ್ ಟು ಆರ್ ಲೈಕ್ ಟರ್ಮ್ಸ್ ಹಿಯರ್ ನೋಡಿ ಎಕ್ಸ್ ಆ್ಯಂಡ್ ಮೈನಸ್ 2 ಲೈಕ್ ಟರ್ಮ್ಸ್ ಓಕೆ ಸೆಕೆಂಡ್ ಯಾವುದಿದೆ ಪ್ಲಸ್ 2y minus 4y these two are like terms and the third one 3z minus 4z plus 3z minus 7z 3z minus 7z ಇವಾಗ ಸಿಂಪ್ಲಿಫೈ ಮಾಡೋಣ x minus 3x ಏನಾಗುತ್ತಪ್ಪ minus 2x ವೆರಿ ಗುಡ್ ಬಿಕಾಸ್ ಆವಾಗ ನಮ್ಗೆ ಅಡಿಷನ್ಸ್ ಮಾಡಬೇಕಾದ್ರೆ ಅಡಿಷನಲ್ ಸಪ್ರೇಟ್ ಮಾಡಬೇಕಾದ್ರೆ ವಿ ಆಲ್ವೇಸ್ ಸಿ ದ ಸೈನ್ ಆಫ್ highest term and lowest term. So, yaವಾಗ identical sign irutta operation is always addition. Okay. So, when we have the different sign, one is the plus irutte, another no negative irutte. In that case, always go with your subtraction, and the sign is followed by largest term minus 2x ಆಯಿತು. And here also 2y minus 4y minus 2y. Right. Again 3z minus 7z minus 4z. This is the answer for third problem. ಅರ್ಥ ಆಯ್ತಾ ಮಕ್ಕಳ ನೋಡಿ. So take a pause and note down all the things what I have written here. Okay. Now discuss about next problem. ಇಲ್ಲಿ ಬರೇ ಡಿಗ್ರಿ 1 ಇದೆ. ಸೊ ಪವರ್ ಆಫ್ ಎಕ್ಸ್ ಆರ್ ವೈ ಆರ್ ಝೆಡ್ ತೊಗೊಳ್ಳಿ ಏನಿದೆ ನಮಗೆ 1 ಇದೆ. ಸೊ ಬಟ್ ಡಿಫ್ರೆಂಟ್ ಪವರ್ಸ್ ಇದ್ದಾಗ ಯಾವ ಥರ ಸಿಂಪ್ಲಿಫೈ ಮಾಡೋದು ನಾವು ಡಿಸ್ಕಸ್ ಹಿಯರ್. ಫಸ್ಟ್ ಏನಿದೆ ನೋಡಿ ಆ್ಯಡ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಆ್ಯಂಡ್ 4x ಪ್ಲಸ್ 2 ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳೋಣ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಪ್ಲಸ್ 4x ಪ್ಲಸ್ 2 ಪ್ಲಸ್ 4x ಪ್ಲಸ್ 2 ಓಕೆ ನೋಡಿ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ನೋಡೋಣ ಫಸ್ಟ್ ಟೇಕ್ ದ ಲೈಕ್ ಟರ್ಮ್ಸ್ ಓಕೆ ಲೈಕ್ ಟರ್ಮ್ಸ್ ಯಾವ್ಯಾವಿದೆ 2x ಸ್ಕ್ವೇರ್ ನೋಡಿ ಇಲ್ಲಿ ಯಾವುದು ಟರ್ಮ್ಸ್ ಇಲ್ಲಲ್ವಾ ಸೊ ಫಸ್ಟ್ ರೈಟ್ ಇಯರ್ 2x ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್ ಪ್ಲಸ್ ಇಲ್ಲಿ ಏನಿದೆ ಲೈಕ್ ಟರ್ಮ್ಸ್ x ಇದೆ ಪ್ಲಸ್ ಇಯರ್ 4x ವೆರಿ ಗುಡ್ ಪ್ಲಸ್ ಇಯರ್ ವ್ಯಾ ಮೈನಸ್ 1 ಪ್ಲಸ್ 2 ಕಾನ್ಸ್ಟೆಂಟ್ ಟರ್ಮ್ಸ್ ಇದೆ ನೋಡಿ 2x ಸ್ಕ್ವೇರ್ ಹಾಗೆ ಬರೆಯೋಣ ಇಸ್ ನಾಟ್ ಎ ಪ್ರಾಬ್ಲಮ್ ಪ್ಲಸ್ x ಪ್ಲಸ್ 4x ಇಯರ್ 5x ವೆರಿ ಗುಡ್ ಪ್ಲಸ್ ಮೈನಸ್ 1 ಪ್ಲಸ್ 2 ಸೈನ್ ಅಬ್ಸರ್ವ್ ಮಾಡಿ ಏನಿದೆ 1 is plus minus ಇದೆ another one plus ಇದೆ they are different sign ಇದ್ದಾಗ ಏನು ಮಾಡಬೇಕು ಆಪರೇಷನ್ what is here subtraction sign is followed by largest number 2 minus 1 ಅಂತ 1 bar this is the answer for first one second problem add 3x cube plus x plus 9 and 6x cube plus 3x minus 11 ನೋಡಿ ಈ ಟರ್ಮ್ಸ್ ಯಾವ ಥರ ಆ್ಯಡ್ ಮಾಡೋದು ಫಾರ್ ಸೆಕೆಂಡ್ ಒನ್ ಆನ್ಸರ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಏನಿದೆ ಅಬ್ಸರ್ವ್ ಮಾಡಿ 3x ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 9 ಪ್ಲಸ್ 6x ಕ್ಯೂಬ್ ಪ್ಲಸ್ 3x ಮೈನಸ್ 11 ಇದನ್ನ ಟರ್ಮ್ಸ್ ಯಾವ ಥರ ಆ್ಯಡ್ ಮಾಡೋದು ಸೊ ಅಬ್ಸರ್ವ್ ಲೈಕ್ ಟರ್ಮ್ಸ್ ಫಸ್ಟ್ ಯಾವ ಲೈಕ್ ಟರ್ಮ್ಸ್ ಇದೆ ಗ್ರೂಪ್ ಮಾಡೋಣ ಇಲ್ಲಿ 3x ಕ್ಯೂಬ್ ಇದೆ ಆ್ಯಂಡ್ ಇಯರ್ 6x ಕ್ಯೂಬ್ ಓಕೆ ಫಸ್ಟ್ ಟರ್ಮ್ ಆಯ್ತಲ್ಪ ಕಮ್ ಟು ಸೆಕೆಂಡ್ ಒನ್ ಪ್ಲಸ್ ಇಲ್ಲೇನಿದೆ ಟರ್ಮ್ಸ್ ನಮಗೆ ಎಕ್ಸ್ ಇದೆ ಆ್ಯಂಡ್ ಇಯರ್ ಪ್ಲಸ್ 3x ಆ್ಯಂಡ್ ಇಯರ್ 9 ಕಾನ್ಸ್ಟೆಂಟ್ ಟರ್ಮು ಇಲ್ಲಿ 11 ಇದೆ ಸೊ 9 ಮೈನಸ್ 11 ದಿಸ್ ಇಸ್ ದ ಥಿಂಗ್ ನೆಕ್ಸ್ಟ್ ಸ್ಟೆಪ್ ಈಸ್ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ ಸೈನ್ ಅಬ್ಸರ್ವ್ ಮಾಡಿ ಸೊ ಬೋತ್ ದ ಟರ್ಮ್ಸ್ ಹ್ಯಾವಿಂಗ್ ದ ಸೇಮ್ ಸೈನ್ ಮೀನ್ಸ್ ಹಿಯರ್ ವಿ ಹ್ಯಾವ್ ಟು ಆ್ಯಡ್ ದಟ್ ಈಸ್ 3 ಪ್ಲಸ್ 6 ಎಷ್ಟಾಗುತ್ತೆ 9 that become 9x cube plus ಇಲ್ಲಿ x ಇದೆ what is the coefficient of x here 1 and here 3 so 1 plus 3 ಎಷ್ಟಾಗುತ್ತೆ 4 that become 4x clear okay next one is here 9 minus 11 that become minus 2 okay this is what is the answer here 9x cube plus 4x minus 2 is the answer for second problem ಇಲ್ಲಿ ಏನು ಮಾಡಿದ್ವಿ ನಾವು we are adding 3x cube plus x plus 9 and 6x cube plus 3x minus 11 is it clear okay so please note it down okay. So now discuss about the third problem is observe madi add
3x square plus 4y square plus 7z square and x square plus 2y square plus z square. ಇದನ್ನು ಯಾವ ಥರ ಆ್ಯಡ್ ಮಾಡೋದು ವಿಲ್ ಡಿಸ್ಕಸ್ ಹಿಯರ್. Answer for third question on the third example. Answer is equal to ನೋಡಿ ಫಸ್ಟ್ ಟರ್ಮ್ ಏನಿದೆ ಅಬ್ಸರ್ವ್ ಮಾಡಿ 3x square plus 4y square plus 7z square plus we are adding the second expression ಏನಿದೆ ನಮಗೆ x square plus 2y square plus z square ಇವನ್ನ ಆ್ಯಡ್ ಮಾಡಬೇಕು. So remember, while we are adding or subtracting, we always group the like terms. First ಏನಿದೆ like terms ಅಲ್ಲಿ 3x square plus x square like terms ಅಲ್ವಾ. What about y? ನೋಡಿ 4y square plus 2y square and the third one plus 7z square plus z square. ಈ ಟರ್ಮ್ನ ಆ್ಯಡ್ ಮಾಡಿ 3x square plus x square ಏನಾಯಿತು 4x square. Very good. That become 4x square plus 4y square plus 2y square become 6y square plus 7z square plus z square. 7 plus 1 what? 8. That become 8z square. So this is the answer for third question. Okay. ನೋಡಿ ಮಕ್ಕಳು ನಾವು ಡಿಸ್ಕಸ್ these are the things for addition of now addition. So now discuss about the subtraction. Subtraction ಯಾವ ಥರ ಮಾಡೋದು, ಯಾವ ಥರ ಸಿಂಪ್ಲಿಫೈ ಮಾಡೋದು. ಸೊ ವಾಟ್ ಆರ್ ದ ಸ್ಟೆಪ್ ವಿ ನೀಡ್ ಟು ಫಾಲೋ ವೈಲ್ ವಿ ಆರ್ ಸಬ್ಟ್ರಾಕ್ಟಿಂಗ್ ಆಲ್ಜಿಬ್ರೈಕ್ ಟರ್ಮ್ಸ್. ನಾವು ಡಿಸ್ಕಸ್ ಹಿಯರ್. ಫಸ್ಟ್ ನೋಡಿ ಏನಿದೆ ಟರ್ಮ್ಸು. ಸಬ್ಟ್ರಾಕ್ಟ್ 2x square from 4x square. ವಿ ಆರ್ ಸಬ್ಟ್ರಾಕ್ಟಿಂಗ್ ವಾಟ್ 2x square from 4x square. For first one answer is equal to 4x square first ಬರ್ಕೋಬೇಕು because we are subtracting 2x square from what 4x square. So minus 2x square. 4 minus 2, just take the difference of the coefficient here. Coefficient of first term ಅಲ್ಲಿ x square ಗೆ 4 ಇದೆ, for second term 2. So 4 minus 2 ಎಷ್ಟಾಯ್ತು ನಮಗೆ 2x square. This is the difference of first term. Okay, this is the answer for first example. What is second one? Subtract x cube plus 3x plus 7 from what 6x square plus 3. Okay, load. So first write the second term 6x square plus 3. We have to subtract the term x cube plus 3x plus 7 from 6x square plus 3. That become here x cube plus 3x plus 7. Okay, ಇಲ್ಲಿ 6x square plus 3 ಹಾಗೆ ಬರ್ಕೊಳ್ಳೋಣ. Okay, now multiply by negative sign. What is here? Minus into plus become minus x cube. Clear? Minus into plus become minus 3x. Minus into plus become minus 7. This is our answer. Okay, next step is first highest degree term ಬರ್ಕೊಳ್ಳೋಣ. What is the highest degree term here? X cube ಅಲ್ವಾ. So that become minus x cube. Okay, like terms ಏನಿದೆ ನಮಗೆ again for second term ಏನಿದೆ just observe the second term here plus 6x square minus 3x and ಸರಿ ನೋಡಿ plus 3 minus 7 plus 3 minus 7. So total answer become here minus x cube plus 6x square minus 3x minus 4 because 3 minus 7 ಎಷ್ಟಾಗುತ್ತೆ ನಮಗೆ minus 4. Is it clear? Okay, this is the answer for second question. So now look at the third question. Third question ಏನಿದೆ observe ಮಾಡಿ. Subtract 3x square plus 4y square plus 7z square from what x plus 2y square. ಅದನ್ನು ಸಿಂಪ್ಲಿಫೈ ಮಾಡೋದು ನೋಡೋಣ. So take a pause and note on all the things what I have written here. Okay, next discuss about third problem. Third problem ಏನಿದೆ observe ಮಾಡಿ. We have to subtract what here 3x square plus 4y square plus 7z square from x plus 2y square. First write here x plus 2y square minus 3x square plus 4y square
plus 7z square. Okay, this is here x plus 2y square multiplied by negative sign minus 3x square minus 4y square minus 7z square multiplied by negative sign for all the terms here. So ಎಲ್ಲ terms here ನಮಗೆ plus sign ಇದೆ. When you multiply by negative, all term turned as negative sign. Okay, first here, first write highest degree term. ನಾನು x ಇಂದ ಸ್ಟಾರ್ಟ್ ಮಾಡ್ತೀನಿ, minus 3x square. Okay, and for this term ಇಲ್ಲಿ ನೋಡಿ plus 2y square minus 4y square. Next is z ಇದೆ, so 7z square plus x ಆಗುತ್ತೆ ಲಾಸ್ಟ್ ಟರ್ಮ್. ಇವೆಲ್ಲಷ್ಟು ಸಿಂಪ್ಲಿಫೈ ಮಾಡಬೇಕಾಗಿರೋದಲ್ವಾ. ವಾಟ್ ಇಸ್ ದ ಟರ್ಮ್ ಹಿಯರ್? 2y square minus what? 4y square. This become minus 3x square minus 2y square minus 7z square plus x. Okay, this is the answer for third question. Okay, so take a pause and note on all the things what are written here. Nodi makla, in this class we have the discussion on addition and subtraction of the polynomials, and so basic terms. So what we are used in the polynomials, one is here constant ಆಗಿರಬಹುದು, variable ಆಗಿರಬಹುದು, and like terms, unlike terms, algebraic expression and factors. Factors ನಮಗೆ ಏನೇನು ಬಂತು, ನಮಗೆ numerical factors and algebraic factors, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. In our next class we are going to discuss about addition and multiplication and division of polynomials. These things are very important. We'll discuss in next class. Thank you all.